ಏನೂ ತೊಂದರೆ ಆಗಿಲ್ಲ. ಹಾಯ್, ನಡೆಸಿದೆ ಫ್ರಮ್ ಟೆಕ್ ಇನ್ ಕನ್ನಡ. ಗಮನಿಸ್ತಾ ಇದ್ರೆ ಇವತ್ತು ನನ್ನ ಮುಂದೆ ರಿಯಲ್ಮಿ 9i 5G ಸ್ಮಾರ್ಟ್ ಫೋನ್ ಇರುವಂಥದ್ದು. ಇದಕ್ಕಿಂತ ಮುಂಚೆ ರಿಯಲ್ಮಿ 9i 4G ಲಾಂಚ್ ಆಗಿತ್ತು. ಇದೀಗ ಅದೇ ಫೋನ್ನ 5G ವೇರಿಯಂಟಲ್ಲಿ ಲಾಂಚ್ ಮಾಡಿರುವಂಥದ್ದು. ನಾನು ಈ ಒಂದು ವಿಡಿಯೋ ಮಾಡೋ ಟೈಮಲ್ಲಿ ಈ ಒಂದು ಫೋನ್ ಬೆಲೆ ಇನ್ನೂ ರಿವೀಲ್ ಆಗಿಲ್ಲ. ನಂಗೆ ಅನಿಸ್ತಂಗೆ ಈ ಒಂದು ಸ್ಮಾರ್ಟ್ ಫೋನ್ ಸುಮಾರು 13-14 ಸಾವಿರ ಪ್ರೈಸ್ ರೇಂಜಲ್ಲಿ ಬೇಸ್ ವೇರಿಯಂಟ್ ಲಾಂಚ್ ಆಗ್ಬೋದು ಅಂತ ಅನ್ಕೋತಾ ಇದ್ದೀನಿ. ಕಾದ್ ನೋಡೋಣ ಎಷ್ಟಕ್ಕೆ ಲಾಂಚ್ ಆಗುತ್ತೆ ಅಂತ. ಈ ಒಂದು ಪ್ರೈಸ್ ರೇಂಜಿಗೆ ಒಂದು ಸ್ಮಾರ್ಟ್ ಫೋನ್ನ ಪರ್ಚೇಸ್ ಮಾಡ್ಬೋದಾ, ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ ಕಂಪ್ಲೀಟ್ ಮಾಹಿತಿಯನ್ನು ಈ ಒಂದು ವಿಡಿಯೋ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲಾಗಿ ಈ ಒಂದು ಸ್ಮಾರ್ಟ್ ಫೋನನ್ನು ಅನ್ಬಾಕ್ಸ್ ಮಾಡೋಣ. ಈ ಒಂದು ಫೋನ್ನ ಬಾಕ್ಸ್ ನಿಮಗೆ ನೋಡೋದಕ್ಕೆ ಈ ರೀತಿ ಸಿಗುತ್ತೆ. ಒಂದು ಬಾಕ್ಸ್ ಅನ್ನು ಓಪನ್ ಮಾಡಿದ ತಕ್ಷಣ ಇದರೊಳಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಇದೆ. ಅದರಲ್ಲಿ ನಿಮಗೆ ಒಂದು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಮತ್ತು ಒಂದು ಸಿಮ್ ಎಜೆಕ್ಷನ್ ಪಿನ್, ನಂತರ ಒಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ ಸಿಗ್ತಾ ಇರುವಂಥದ್ದು ಒಂದು ಒಳ್ಳೆ ಕ್ವಾಲಿಟಿಯ TPU ಕವರ್ ಇದಾಗಿದೆ. ಅದರ ಕೆಳಗಡೆ ಡೈರೆಕ್ಟ್ ಆಗಿ ಒಂದು ಸ್ಮಾರ್ಟ್ ಫೋನ್ ಸಿಗುತ್ತೆ. ಫಸ್ಟ್ ಲುಕ್ಕಲ್ಲಿ ಒಂದು ಡೀಸೆಂಟ್ ಬಿಲ್ಡ್ ಅಂತ ಅನ್ನಿಸ್ತಾ ಇದೆ. ನೋಡಿ ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಅದನ್ನ ಬಿಟ್ಟರೆ 18 ವ್ಯಾಟ್ನ ಒಂದು ಚಾರ್ಜಿಂಗ್ ಅಡಾಪ್ಟರ್, ಫಾಸ್ಟ್ ಚಾರ್ಜಿಂಗ್ ಅನ್ನಂಗಿಲ್ಲ 18 ವ್ಯಾಟಿಗೆ, ಸೊ 18 ವ್ಯಾಟ್ ಕೊಟ್ಟಿದ್ದಾರೆ. ನಂತರ USB Type-C ಡಾಟಾ ಕೇಬಲ್ ಇರುವಂಥದ್ದು, ಟೈಪ್ ಇಂದ Type-C ಕೇಬಲ್ನ ಕ್ವಾಲಿಟಿ ಡೀಸೆಂಟ್ ಅಂತೀನಿ. ಅದನ್ನ ಬಿಟ್ಟರೆ ಬೇರೆ ನಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಡೈರೆಕ್ಟ್ ಆಗಿ ಒಂದು ಸ್ಮಾರ್ಟ್ ಫೋನಿಗೆ ಬಂತು ಅಂತ ಅಂದರೆ ಈ ರೀತಿ ನೋಡೋಕೆ ಸಿಗುತ್ತೆ. ಒಂದು ಡಿಫ್ರೆಂಟ್ ಲುಕ್ಕನ್ನು ಹೊಂದಿರುವಂಥ ಸ್ಮಾರ್ಟ್ ಫೋನ್ ಹಿಂದ್ಗಡೆಯಿಂದ ಆಯಿತಾ. ಹಿಂದ್ಗಡೆಯಿಂದ ಹೆವಿ ಪ್ರೀಮಿಯಮ್ ಏನೋ ಅಂತ ಅನ್ಸ್ಬಿಡುತ್ತೆ ಆಯಿತಾ. ಯಾವುದೇ ನೋಡ್ಬೋದು ಕ್ಯಾಮ್ರಾಗೆ ಆ ಕ್ಯಾಮ್ರಾ ಒಂದು ಸಪ್ರೇಟ್ ಬಂಬ್ ಬಿಟ್ಬಿಟ್ಟು ಅದ್ರ ಮೇಲ್ಗಡೆ ಯಾವುದೇ ಒಂದು ಎಕ್ಸ್ಟ್ರಾ ಬಂಬನ್ನು ಕೊಟ್ಟಿಲ್ಲ. ಅದರಿಂದನೇ ಒಂದು ರೀತಿ ಯುನೀಕ್ ಡಿಸೈನ್ ನಮಗೆ ನೋಡೋಕೆ ಸಿಗುತ್ತೆ. ಗ್ಲಾಸಿ ಫಿನಿಶ್, ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ ಬಿಡಿ. ಮೊದಲದಾಗಿ ಈ ಒಂದು ಫೋನ್ ಅಂಥ ಹೆವಿ ವೆಯ್ಟ್ ಏನೂ ಇಲ್ಲ ಆಯಿತಾ. ಸುಮಾರು 187 ಗ್ರಾಮ್ ವೆಯ್ಟ್ ಇದೆ ಮತ್ತು ಒಂದು ಲೆವೆಲ್ಗೆ ತಿನ್ನಾಗಿ ಕೂಡ ಇರುವಂಥದ್ದು 8.1 mm ಥಿಕ್ನೆಸ್ ಹೊಂದಿರುವಂಥದ್ದು. ಫ್ರಂಟಲ್ಲಿರುವಂಥದ್ದು ಗ್ಲಾಸು ಒಂದು ಒಳ್ಳೆಯ ವಿಷಯ. ಫ್ರಂಟಲ್ಲಿ ನಿಮ್ಗೆ ಆಲ್ರೆಡಿ ಅವರೇ ಸ್ಕ್ರೀನ್ ಗಾರ್ಡ್ ಹಾಕಿದರೆ ಮತ್ತು ಟಿಯರ್ ಡ್ರಾಪ್ ನಾಟ್ ಸಿಗ್ತಾ ಇರುವಂಥದ್ದು ಆಯಿತಾ. ಈ ಪ್ರೈಸ್ ರೇಂಜ್ಗೆ ಓಕೆ, ಬಟ್ ಸ್ಟಿಲ್ ಪಂಚುಲ್ ಕ್ಯಾಮ್ರಾ ಕೊಟ್ಟಿದ್ರೆ ಇನ್ನು ತುಂಬ ಚೆನ್ನಾಗಿರ್ತಾ ಇತ್ತು. ಬೆಸಲ್, ಬಾಟಮ್ ಬೆಸಲ್ ಸ್ವಲ್ಪ ದೊಡ್ಡದಾಗಿದೆ ಆಯಿತಾ. ಸೊ ಅದನ್ನ ಬಿಟ್ಟರೆ ಉಳಿದಿದ್ದೆಲ್ಲ ಒಂದು ಲೆವೆಲಿಗೆ ಓಕೆ ಅಂತೀನಿ. ಸೊ ಫ್ರಂಟಿಂದ ತುಂಬ ನಾರ್ಮಲ್ ಲುಕ್ಕಿಂಗ್ ಫೋನು. ನೀವೇನಾದರೂ 6-7 ಸಾವಿರ ಪ್ರೈಸ್ ರೇಂಜಲ್ಲಿ ಫೋನ್ ತೊಗೊಂಡ್ರು ಕೂಡ ಇದೇ ಥರ ಕಾಣುತ್ತೆ. ಫ್ರಂಟಲ್ಲಿ ಯಾವ ಫೋನ್ ಜಾಸ್ತಿ ಯಾವ ಫೋನ್ ಕಡಿಮೆ ಅಂತ ನಾವು ಡಿಫ್ರೆನ್ಷಿಯೇಟ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ನಾರ್ಮಲ್ ಲುಕ್ಕಿಂಗು. ಇನ್ನೂ ಈ ಒಂದು ಫೋನ್ ಹಿಂದಕ್ಕೆ ಬಂತು ಅಂತಂದ್ರೆ ಆಗ್ಲದಂಗೆ ಯುನೀಕ್ ಡಿಸೈನ್ ಆಯ್ತಾ. ಡಿಫ್ರೆಂಟ್ ಗ್ರೇಡಿಯಂಟ್ ಲುಕ್ಕು, ಗ್ಲಾಸಿ ಫಿನಿಶ್, ಹೆವಿ ಸ್ಮಡ್ಜಸ್ ಎಲ್ಲ ಆಗುತ್ತೆ. ಫಿಂಗರ್ ಪ್ರಿಂಟ್ ಬಿದ್ದುಬಿಡ್ತಿದ್ರ ಮೇಲೆ. ಸೊ ನಾವು ಬ್ಯಾಕ್ ಕವರ್ ಹಾಕೊಂಡ್ರೆ ತುಂಬ ಒಳ್ಳೆಯದು. ಗೋಲ್ಡನ್ ಕಲರ್ ಒಂದು ಸ್ವಲ್ಪ ಸಕಲಾಗಿ ಕಾಣ್ತಾ ಇದೆ. ಸೊ ಮಿರರಿ ಫಿನಿಶ್, ಮುಖ ಬೇಕಾದ್ರೆ ನೋಡ್ಕೊಬೋದು ಇದರಲ್ಲಿ, ಹಂಗಿದೆ. ಒಟ್ಟಿಗೆ ಕ್ಲೀನ್ ಡಿಸೈನ್ ನೋಡ್ತಾ ಇದ್ದಾರೆ. ಏನು ನಿಮಗೆ ಕ್ಯಾಮ್ರಾ ಬಿಟ್ಟು ಬೇರೆ ಏನು ಕೂಡ ನಿಮ್ಗೆ ಇದರಲ್ಲಿ ನೋಡೋಕೆ ಸಿಗಲ್ಲ. ಹಿಂದ್ಗಡೆ ನಿಮಗೆ ಪ್ಲಾಸ್ಟಿಕ್ ಬ್ಯಾಗ್ ಸಿಗ್ತಾ ಇರುವಂಥದ್ದು ಬೇಜಾರಾಯಿತು ಆಯಿತಾ. ಈ ಬೆಲೆಗೆ ಹೌದು, ನೀವು ಯಾವ್ದು ತೊಗೊಂಡ್ರು ಕೂಡ ಆಲ್ಮೋಸ್ಟ್ ಪ್ಲಾಸ್ಟಿಕ್ ಬ್ಯಾಗ್ನೇ ಕೊಡ್ತಾರೆ. ಆದರೆ ಗ್ಲಾಸ್ ಬ್ಯಾಗ್ ಕೊಟ್ಟಿದ್ರೆ ಇನ್ನೂ ಇಂಪ್ರೆಸ್ ಮಾಡ್ತಾ ಇತ್ತು, ಬಟ್ ಕೊಟ್ಟಿಲ್ಲ. ಬಟ್ ಈ ಬೆಲೆ ನೋಡ್ಕೊಂಡು ನಾವು ಓಕೆ ಅನ್ಬೋದು. ಹಿಂದ್ಗಡೆ ನಿಮಗೆ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಸಿಗ್ತದೆ ಮತ್ತು ಸಿಂಗಲ್ LED ಫ್ಲಾಶ್ ಇದೆ. ಇಂದ ಯಾವುದೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಸಿಗ್ತಾ ಇಲ್ಲ. ಸೊ ನಮಗೆ ಗೊತ್ತಾಗ್ತಿರುವಂಥದ್ದು ಈ ಒಂದು ಫೋನಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ ಅಂತ. ಮತ್ತು ಈ ಒಂದು ಫೋನ್ನ ಫ್ರೇಮ್ ಬಂದ್ಬಿಟ್ಟು ಪ್ಲಾಸ್ಟಿಕ್ ಫ್ರೇಮ್ ಆಯಿತು. ಒಂದು ಪ್ರೈಸಿಗೆ ಮೆಟಾಲಿಕ್ ಫ್ರೇಮಲ್ಲಿ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಈ ಒಂದು ಫೋನಲ್ಲಿ USB Type-C ಪೋರ್ಟ್ ಇದೆ, 3.5 ಹೆಡ್ಫೋನ್ ಜಾಕ್ಸ್ ಇರುವಂಥದ್ದು ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೊಡಿದೆ. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಓಕೆ ಅಂತೀನಿ. ಕ್ರೇಜಿ ಇಂಪ್ರೆಸಿವ್ ಅಲ್ಲ. ಪಂಚಲ್ ಕ್ಯಾಮ್ರಾ ಕೊಟ್ಟು ಪ್ಲಾಸ್ಟಿಕ್ ಬ್ಯಾಕ್ ಓಕೆ. ಫ್ರಂಚಲ್ ಕ್ಯಾಮ್ರಾ ಒಂದು ಕೊಟ್ಟಿದ್ರೆ ಮೋಸ್ಟ್ಲಿ ಇಂಪ್ರೆಸ್ ಮಾಡ್ತಿದ್ದೆ. ನಾವು ಡ್ರಾಪ್ ಟೆಸ್ಟ್ ಮಾಡೋಣ ಆಯಿತಾ. ತುಂಬ ಜನ ಇದಕ್ಕೆ ವೆಯ್ಟ್ ಮಾಡ್ತಾ ಇದ್ದಾರೆ ಡ್ರಾಪ್ ಟೆಸ್ಟ್ ಅಂತ. ಕ್ಯಾಗ್ ಮಾಡಲ್ಲ, ಬೇಡಲ್ಲ. ಓಕೆ, ಇಷ್ಟ ಹೈಟಿಂದ ಮಾಡಿದ್ರೆ ಯೂಶಲಿ ಏನಾಗಲ್ಲ. ಇಷ್ಟ ಹೈಟಿಂದ ಮಾಡಿಬಿಡ್ತೀನಿ. ದಬಾಕೊಂತು ಉಲ್ಟಾ ಏನೂ ಆಗಿಲ್ಲ. ಆದರೆ ಫೋನ್ ಸರಿಯಾಗಿದೆ. ಒಂಚೂರು ಮೇಲಿಂದ ಮಾಡ್ತೀರಿ, ಏನೂ ಆಗಲ್ಲ. ನಂಗೆ ಅನಿಸ್ತಂಗೆ ಸಾಲಿಡ್ ಆಗಿದೆ ಅಂತ ಅನ್ಕೋತೀನಿ ಆಯಿತಾ. ಇನ್ನೊಂಚೂರು ಹೈಟಿಂದ ನೋಡಿ, ಈ ಫ್ರೇಮಿಂದ ಸುಮಾರು 1 ಮೀಟ್ರ್ ಅನ್ಕೋತೀನಿ. ಇದು ಏನೂ ತೊಂದರೆ ಆಗಿಲ್ಲ. ಸೊ ಸಾಲಿಡ್ ಆಗಿದೆ. ನಿಮಗೆ ಆಕ್ಸಿಡೆಂಟ್ಲಿ ಡ್ರಾಪ್ ಆದರೂ ಕೂಡ ಏನೂ ತೊಂದರೆ ಆಗೋದಿಲ್ಲ. ಒಂದು ಕಾನ್ಫಿಡೆನ್ಸ್ ಅಂತೂ ಇದೆ, ಹಂಗಂತ ಟ್ರೈ ಮಾಡೋಕೆ ಹೋಗ್ಬೇಡಿ ಆಯಿತಾ. ಇನ್ನೂ ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಫೋನಲ್ಲಿ 6.6 ಇಂಚಿನ ಫುಲ್ HD+ ರೆಸೊಲ್ಯೂಷನ್ ಹೊಂದಿರುವಂಥ IPS LCD ಡಿಸ್ಪ್ಲೇ ಇರುವಂಥದ್ದು. ಈ ಒಂದು ಡಿಸ್ಪ್ಲೇ ಬ್ರೈಟ್ ಆಗಿದೆ ಮತ್ತು 90 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥದ್ದು ಆಯಿತಾ. 120 ಹರ್ಟ್ಸ್ ಕೊಟ್ಟರೆ ಚೆನ್ನಾಗಿರ್ತದೆ, ಬಟ್ 90 ಹರ್ಟ್ಸ್ ಕೂಡ ಓಕೆ ಈ ಒಂದು ಬೆಲೆಗೆ. ಡಿಸ್ಪ್ಲೇ ಹೇಳೋದನ್ನೆಲ್ಲ ಸಕ್ಕತ್ತಾಗಿದೆ, ಕ್ಲಾರಿಟಿ ಚೆನ್ನಾಗಿದೆ, ತುಂಬ ಬ್ರೈಟ್ ಆಗಿರೋ ಕಲರ್ಸ್ ಎಲ್ಲ ಸಕ್ಕತ್ತಾಗಿ ಕಾಣುತ್ತೆ. ಅಮೋಲೆಡ್ ಡಿಸ್ಪ್ಲೇ ಅನ್ಕೊಂಬಂದು ನೋಡಿದ್ರೆ ಹಂಗಿದೆ ಆಯಿತಾ. ಸೊ ಡಿಸ್ಪ್ಲೇ ಓವರಾಲ್ ನನಗಂತೂ ಹೆವಿ ಇಂಪ್ರೆಸ್ ಮಾಡ್ತು. ಸೊ ಮ್ಯಾಕ್ಸಿಮಮ್ ಇದು ಸುಮಾರು 400 ನಿಟ್ಸ್ನ ಟಿಪಿಕಲ್ ಬ್ರೈಟ್ನೆಸ್ಸನ್ನು ಹೊಂದಿರುವಂಥದ್ದು. ಸೊ ಓಕೆ ಅಂತೀನಿ. ಹೆವಿ ಬ್ರೈಟ್ ಅನ್ನಲ್ಲ, ಬಿಸಿಲಿಗೆ ಹೋದ್ರೆ ಸಖತ್ ಬ್ರೈಟ್ ಆಗುತ್ತೆ ಅನ್ನಲ್ಲ, ಒಟ್ಟಿಗೆ ಚೆನ್ನಾಗಿದೆ. ನನಗಂತೂ ಹೆವಿ ಇಂಪ್ರೆಸ್ ಮಾಡ್ತು. ವ್ಯೂಯಿಂಗ್ ಆ್ಯಂಗಲ್ ಪ್ರತಿಯೊಂದು ಚೆನ್ನಾಗಿದೆ. ಮೋಸ್ಟ್ ಆಫ್ ದ ಜನ ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ ಆಗಲ್ಲ. ಅಮೋಲೆಡ್ ಡಿಸ್ಪ್ಲೇನ IPS ಡಿಸ್ಪ್ಲೇನ ಅಷ್ಟು ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೇನು.
ಓಕೆ ಅಂತೀನಿ. ಅಮೋಲೆಡ್ ಕೊಟ್ಟರೆ ಇನ್ನೂ ಖುಷಿ ಆಗ್ತಾ ಇತ್ತು, ಬಟ್ ಕೊಟ್ಟಿಲ್ಲ. ಇನ್ನು ರ್ಯಾಮ್ ಮತ್ತು ಸ್ಟೋರೇಜ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಫೋನ್ ಸದ್ಯಕ್ಕೆ 2 ವೇರಿಯಂಟಲ್ಲಿ ಲಾಂಚ್ ಆಗ್ತದೆ. ಒಂದು 4GB ರ್ಯಾಮ್ ಮತ್ತು 64GB ಸ್ಟೋರೇಜ್, ಮತ್ತು ಇನ್ನೊಂದು 6GB ರ್ಯಾಮ್ ಮತ್ತು 128GB ಸ್ಟೋರೇಜು. ಇದರಲ್ಲಿ ಎಕ್ಸ್ಟೆಂಡೆಡ್ ರ್ಯಾಮ್ ಕೂಡ ಇರುವಂಥದ್ದು ಆಯಿತಾ. ಅಪ್ ಟು 2GB ನೀವು ರ್ಯಾಮನ್ನು ಎಕ್ಸ್ಟೆಂಡ್ ಕೂಡ ಮಾಡ್ಕೊಬೋದು. ಸೊ ಅದು ಅವಶ್ಯಕತೆ ಇರೋ ಟೈಮಲ್ಲಿ ಯೂಸ್ ಆಗುತ್ತೆ. ಇದರಲ್ಲಿರುವಂಥ ರ್ಯಾಮ್ ಬಂದ್ಬಿಟ್ಟು LPDDR4X ರ್ಯಾಮ್ ಮತ್ತು ಸ್ಟೋರೇಜ್ UFS 2.2 ಸ್ಟೋರೇಜ್. ಓಕೆ ಅಂತೀನಿ. ಒಂದು ಬೆಲೆಗೆ ನೀವು ಯಾವ ತೊಗೊಂಡ್ರು ಕೂಡ ಸಿಮಿಲರ್ ಸಿಗುತ್ತೆ. ಇದರಲ್ಲಿ ಏನು ಇಂಪ್ರೆಸಿವ್ ಅಲ್ಲ, ಒಟ್ಟಿಗೆ ಓಕೆ, ಬೆಲೆಗೆ ತಕ್ಕ ರೀತಿಯಲ್ಲಿದೆ. ಇನ್ನು ಪ್ರೊಸೆಸರ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಫೋನಲ್ಲಿ ಮೀಡಿಯಾಟೆಕ್ಕಿಂದು ಡೈಮೆನ್ಸಿಟಿ 810 ಪ್ರೊಸೆಸರ್ ಇರುವಂಥದ್ದು. ಇದೊಂದು 5G ಪ್ರೊಸೆಸರ್ ಆಯಿತಾ, ತುಂಬ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್. ನಿಮಗೆ ಒಂದು ಬೆಲೆಗೆ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಪ್ರೊಸೆಸರ್ ಅಂತ ಬೇಕಾದ್ರೆ ಅನ್ಬೋದು. ಈ ಪ್ರೈಸನ್ಸಿಗೆ ಯಾವ ತೊಗೊಂಡ್ರು ಕೂಡ ನಿಮಗೆ ಇಷ್ಟೇ ಪವರ್ಫುಲ್ ಅಥವಾ ಇದಕ್ಕಿಂತ ಕಡಿಮೆ ಪವರ್ನ ಹೊಂದಿರುವಂಥ ಪ್ರೊಸೆಸರ್ನ ಕೊಡ್ತಾರೆ. ನಾನು ಅಂಥದ್ದು ಬೆಂಚ್ ಮಾರ್ಕ್ ಚೆಕ್ ಮಾಡಿದಂಗೆ ಸುಮಾರು 4 ಲಕ್ಷ ರೇಟಿಂಗನ್ನು ಕೊಡ್ತಾ ಇರುವಂಥದ್ದು ಆಯಿತಾ. ಸೂಪರ್ ವಿಷಯ. ಹೈಯರ್ ಮಿಡ್ ಆ್ಯಂಡ್ ಪ್ರೊಸೆಸರ್ ಅಂತ ಬೇಕಾದರೆ ಈ ಒಂದು ಪ್ರೊಸೆಸರ್ಗೆ ಅನ್ಬೋದು. ಚೆನ್ನಾಗಿದೆ ಪ್ರೊಸೆಸರ್ ಮಾತ್ರ. ಒಂದು ಬೆಲೆಗೆ ಒನ್ ಆಫ್ ದ ಬೆಸ್ಟ್ ಪ್ರೊಸೆಸರ್. ನೀವು ಆಲ್ಮೋಸ್ಟ್ ಎಲ್ಲ ಗೇಮ್ ಬೇಕಾದ್ರೂ ಆಲ್ಮೋಸ್ಟ್ ಐ ಸಿಟ್ಟಿಂಗಲ್ಲೇ ಆಡ್ಕೊಬೋದು, ಆಲ್ಮೋಸ್ಟ್ ಅಲ್ಟ್ರಾದಲ್ಲೇ ಆಡ್ಕೊಬೋದು ನೀವು ಆಲ್ಮೋಸ್ಟ್. ಸೊ ಡೇ ಟು ಟಾಸ್ ಮಾಡೋಕ್ಕಂತ ತೊಂದರೆ ಆಗೋದಿಲ್ಲ. ಸೊ ಚೆನ್ನಾಗಿದೆ, ಸ್ಮೂತಾಗಿ ಪ್ರತಿಯೊಂದು ಕೂಡ ಕೆಲಸವನ್ನು ಮಾಡುತ್ತೆ. ಸೊ ಇಂಪ್ರೆಸ್ ಮಾಡಿದ ಪ್ರೊಸೆಸರ್ ಚೆನ್ನಾಗಿದೆ. ಇನ್ನು ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದು ಫೋನಲ್ಲಿ ರೇರಲ್ಲಿ ಟ್ರಿಪಲ್ ಕ್ಯಾಮ್ರಾ ಇದೆ. ಅದರಲ್ಲಿ ಮೈನ್ ಸೆನ್ಸರ್ 50 ಮೆಗಾಪಿಕ್ಸೆಲ್ನ 1.8 ಅಪರ್ಚರ್ನ ಹೊಂದಿರುವಂಥ ಸೆನ್ಸರ್. ಇದು ತೆಗೆಯುವಂಥ ಫೋಟೋ ಚೆನ್ನಾಗಿ ತೆಗಿತೀವಿ. ಒಂದು ಪ್ರೈಸ್ ರೇಂಜ್ಗೆ ಸೂಪರ್ ಆಗಿದೆ ಅಂತ ಅನ್ನಿಸ್ತು. ಡೇ ಲೈಟಲ್ಲಿ ಒಂದು ಒಳ್ಳೆ ಫೋಟೋ ತೆಗಿತೆ, ಲೋ ಲೈಟಲ್ಲೂ ಕೂಡ ಒಂದು ಲೆವೆಲಿಗೆ ಪರವಾಗಿಲ್ಲ ಅನ್ನಿಸ್ತು ಆಯಿತಾ. ಸೊ ರೇರ್ ಕ್ಯಾಮ್ರಾ 50 MP ಬೆಲೆಗೆ ತಕ್ಕ ರೀತಿ ಇದೆ. ಈ ಒಂದು ಪ್ರೈಸ್ ರೇಂಜಲ್ಲಿ ನೀವು ಯಾವ ಫೋನ್ ತೊಗೊಂಡ್ರು ಕೂಡ ಕ್ವಾಲಿಟಿ ಒಂದು ಇಷ್ಟೇ ಇರುತ್ತೆ, ಅಥವಾ ಇದಕ್ಕಿಂತ ಕೆಡ್ತಾಗಿರ್ಬೋದು ಆಯಿತಾ. ಈ ಬೆಲೆಗೆ ನಂಗೆ ಅನ್ನಿಸ್ತಂಗೆ ಜಸ್ಟಿಫೈ ಮಾಡ್ತಿರೋವಂಥದ್ದು ಕ್ಯಾಮ್ರಾ ಇಷ್ಟ ಆಯಿತು ನನಗೆ. ಈ ರೇರ್ ಕ್ಯಾಮ್ರಾ ಏನಿದೆ ಇದು ಅಪ್ ಟು ಫುಲ್ HD ವಿಡಿಯೋ ರೆಕಾರ್ಡ್ ಮಾಡಬಲ್ಲ ಅಂತ ಕೆಪಾಸಿಟಿ ಹೊಂದಿರುವಂಥದ್ದು. ಸೊ ಆ ಕ್ಲಾರಿಟಿ ಕೂಡ ಒಂದು ಲೆವೆಲ್ಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ಅದನ್ನು ಬಿಟ್ಟರೆ ಇನ್ನೂ 2 ಸೆನ್ಸರ್ ಕೊಟ್ಟಿದ್ದಾರೆ, ಮಾಡೋಕ್ಕೆ ಕೆಲಸ ಇಲ್ಲ. 2 ಮೆಗಾಪಿಕ್ಸೆಲ್ ಒಂದು ಮ್ಯಾಕ್ರೋ, 2 ಮೆಗಾಪಿಕ್ಸೆಲ್ ಡೆಪ್ ಸೆನ್ಸರ್. ಸುಮ್ಮನೆ ಕೊಟ್ಬಿಡ್ತಾರೆ ಆಯಿತಾ. ಮ್ಯಾಕ್ರೋನ ಅಷ್ಟೊಂದು ಮ್ಯಾಕ್ರೋ ಅಂತ ಅನಿಸಿಲ್ಲ, ಒಟ್ಟಿಗೆ ಸುಮ್ಮನೆ ಕೊಟ್ಟಿದ್ದಾರೆ ನಿಮಗೆ. ಏನಪ್ಪ, ಸೊ ನಂಬರ್ 3 ಕ್ಯಾಮ್ರಾ ಇದೆ ಅಂತ ಹೇಳ್ಕೊಳಕ್ಕೆ ಮೋಸ್ಟ್ಲಿ ಕೊಡ್ತಾರೆ ಅಂತ ಅನ್ಕೋತೀನಿ ಆಯಿತಾ. ಎಷ್ಟೋ ಫೋನ್ಗಳು ನೋಡಿ ಮೈನ್ ಸೆನ್ಸರ್ ಇರುತ್ತಲ್ವ, ಅದೇನೇ ಆ್ಯಕ್ಚುಯಲ್ ಒಂದು ಅಪರ್ಚರಿಂದನೇ ಬ್ಯಾಕ್ಗ್ರೌಂಡ್ ಬ್ಲರ್ ಮಾಡ್ಕೊಂಬಿಡುತ್ತೆ. ಅದೇ ನಿಮಗೆ ಸಾಕಾಗಿತ್ತು. ಬಟ್ ಇದರಲ್ಲಿ ಬ್ಯಾಕ್ಗ್ರೌಂಡ್ ಬ್ಲರ್ ಮಾಡೋದಕ್ಕೆ ಡೆಪ್ತ್ ಇದನ್ನು ನೀಡೋದಕ್ಕೆ ಅಂತಲೇ ಸಪ್ರೇಟ್ ಅದು. ಎಷ್ಟೋ ಇದು ಫೋನಲ್ಲಿ ಮೇನ್ ಸೆನ್ಸರೇ ಮ್ಯಾಕ್ರೋ ತೊಗೊಂಡ್ಬಿಡುತ್ತೆ. ಸೊ ಸುಮ್ಮನೆ ಕೊಟ್ಬಿಡ್ತಾರೆ. ಸೊ ಆ ರೀತಿ ಆಗಿಬಿಟ್ಟಿದೆ. ಸೊ ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತಂದರೆ ಒಂದು ಫೋನಲ್ಲಿ 8 ಮೆಗಾಪಿಕ್ಸೆಲ್ನ ಫ್ರಂಟ್ ಕ್ಯಾಮ್ರಾ ಇದೆ. ಸೊ ಇದು ನಂಗೆ ಅನ್ನಿಸ್ದಂಗೆ ಹೆವಿ ಸಖತ್ತಾಗಿದೆ, ನಂಗೆ ಸಖತ್ ಇಂಪ್ರೆಸ್ ಮಾಡ್ತು. ಇದು ಡೀಟೇಲ್ಸನ್ನು ರಿಟೈನ್ ಮಾಡೋದಲ್ವಾ, ಸಖತ್ತಾಗಿದೆ, ನಂಗೆ ಹೆವಿ ಇಂಪ್ರೆಸ್ ಮಾಡ್ತು. ಫ್ರಂಟ್ ಕ್ಯಾಮ್ರಾ ನನಗೆ ಒನ್ ಆಫ್ ದ ಬೆಸ್ಟ್ ಅನ್ನಿಸ್ತು. ಒಂದು ಪ್ರೈಸ್ ನನಗೆ ಇಷ್ಟ ಆಯಿತು. ನೋಡ್ತಾ ಇದ್ರೆ ಕ್ಲಾರಿಟಿ ಚೆನ್ನಾಗಿ ಬರುತ್ತೆ, ಮತ್ತು ಫ್ರಂಟು ಕೂಡ ನಿಮಗೆ ಫುಲ್ HD ವಿಡಿಯೋ ರೆಕಾರ್ಡ್ ಮಾಡೋವಂಥ ಕೆಪಾಸಿಟಿನ ಹೊಂದಿರುವಂಥದ್ದು. ಸೊ ಕ್ಯಾಮ್ರಾ ಈ ಪ್ರೈಸ್ ರೇಂಜಿಗೆ ಚೆನ್ನಾಗಿದೆ ಒಂದು ಫೋನಿಂದು. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಆಗಲೇ ನನಗೆ ಒಂದು ಫೋನಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಸೆನ್ಸರ್ ಎಷ್ಟು ಫಾಸ್ಟಾಗಿ ಅನ್ಲಾಕ್ ಮಾಡೋದು ನೋಡಿ. ಪಾಟ್ ಅಂತ ಅನ್ಲಾಕ್ ಮಾಡಿ ಬಿಸಾಕುತ್ತೆ. ಸಖತ್ ಫಾಸ್ಟ್ ಆಗಿದೆ. ಇನ್ನು ಫೇಸ್ ಅನ್ಲಾಕ್ ರಿಯಲ್ಮಿದು ಕೇಳೋಂಗೆ ಇಲ್ಲ. ಇದು ಕೂಡ ನೋಡ್ತಾ ಇದ್ದೀರಾ, ಸಖತ್ ಫಾಸ್ಟ್ ಆಗಿದೆ ಗುರು. ಇದು ರಿಯಲ್ಮಿ ಒಂಥರ ಆ್ಯಂಗಲ್ ಒಂದು ಸ್ವಲ್ಪ ಸೈಡಿಗೆ ಹೋಗಿದ್ರು ಒಂದು ಲೆವೆಲ್ಲಿಗೆ ತೆಗೆಯುತ್ತೆ. ನೋಡ್ತಾ ಇದ್ದೀರಾ ನೋಡಿ, ಚೆನ್ನಾಗಿ ತೆಗೆಯುತ್ತೆ, ಫಾಸ್ಟ್ ಆಗಿದೆ ಒಟ್ಟಿಗೆ, ಸೂಪರ್ ಫಾಸ್ಟ್. ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದು ಫೋನಲ್ಲಿ 5000 mAh ಕೆಪಾಸಿಟಿ ಬ್ಯಾಟ್ರಿ ಇರುವಂಥದ್ದು, ಜೊತೆಗೆ ಬಾಕ್ಸ್ ಒಳಗೆ 18 ವ್ಯಾಟ್ನ ಚಾರ್ಜರ್ ಕೊಟ್ಟಿದ್ದಾರೆ. ಸೊ ಓಕೆ ಅಂತೀನಿ. ಒಂದು ಪ್ರೈಸ್ ರೇಂಜಿಗೆ 33 ವ್ಯಾಟೆಲ್ಲ ಸಿಗುತ್ತೆ ಕೆಲವೊಂದು ಫೋನಲ್ಲಿ. 1-2 ಬಡ್ಜೆಟ್ ಜಾಸ್ತಿ ಮಾಡಿಕೊಂಡ್ರೆ 18 ವ್ಯಾಟ್ ಪರವಾಗಿ ಅಟ್ಲೀಸ್ಟ್ ಚಾರ್ಜರ್ ಕೊಟ್ಟಿದ್ದಾರಲ್ಲ ಬಾಕ್ಸಲ್ಲಿ, ಅದೇ ಒಂದು ಖುಷಿ ವಿಷಯ. ಇನ್ನು ಈ ಒಂದು ಫೋನ್ನ OS ಬಗ್ಗೆ ಮಾತನಾಡಬೇಕಂತಂದರೆ ಆಂಡ್ರಾಯ್ಡ್ 12ನ ಬೇಸ್ ಮಾಡಿ ಆಗ್ತಿರುವಂಥ ರಿಯಲ್ಮಿ UI ಇದೆ. ಇದು ಒಂದು ರೀತಿ ನಿಯರ್ಲಿ ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯನ್ಸ್ ನಿಮಗೆ ನೀಡುತ್ತೆ. ಕೆಲವೊಂದು ಬೇಡದಂಥ ಅಪ್ಲಿಕೇಶನ್ ಬೈಜೂಸ್ ಅದು ಇದೆಲ್ಲ ಇದ್ದಾವೆ, ಮೋಜ್ ಅಂತೆ, ಬೈಜೂಸ್ ಅಂತೆ, ಕೆಲವೊಂದು ಅಪ್ಲಿಕೇಶನ್ಗಳಿದ್ದಾವೆ. ಅವನ್ನೆಲ್ಲ ಬೇಕಾದ್ರೆ ನೀವು ಅನ್ಇನ್ಸ್ಟಾಲ್ ಕೂಡ ಮಾಡ್ಕೊಬೋದು. ಸ್ಮೂತ್ ಆಗಿದೆ, ಚೆನ್ನಾಗಿ ಆಪ್ಟಿಮೈಸ್ ಮಾಡಿದರೆ 90 FPS ಸೊ ಇಷ್ಟ ಆಯಿತು OS ನನಗೆ. ಸೊ ಅಪ್ಡೇಟ್ ಮೋಸ್ಟ್ಲಿ ನಂಗೆ ಅನ್ನಿಸ್ದಾಗ 1 ಮ್ಯಾಕ್ಸಿಮಮ್ 2 ಅಪ್ಡೇಟ್ ಕೊಡ್ಬೋದು ನಂಗೆ ಅನ್ನಿಸ್ತಂಗೆ ಯೂಸಲಿ ಒಂದು ಪ್ರೈಸ್ ರೇಂಜ್ ಫೋನಲ್ಲಿ. ಸೊ ರಿಯಲ್ಮಿ ಅವ್ರು ಕೊಡ್ತಾರೆ, ನಿಧಾನಕ್ಕೆ ಕೊಡ್ತಾರೆ, ಬಟ್ ಕೊಡ್ತಾರೆ. ಇನ್ನು ಸ್ಪೀಕರ್ ಬಗ್ಗೆ ಮಾತನಾಡಬೇಕಂತಂದರೆ ಬಾಟಮ್ ಫೈರಿಂಗು ಮೋನೋ ಸ್ಪೀಕರ್ನ ಕ್ಲಾರಿಟಿ ಚೆನ್ನಾಗಿದೆ, ಒಂದು ಲೆವೆಲ್ಗೆ ಜೋರ ಕೂಡ ಕೇಳುತ್ತೆ. ಒಂದು ಬೆಲೆಗೆ ನನಗೆ ಓಕೆ ಅನ್ನಿಸ್ತು. ಸ್ಟೀರಿಯೋ ನಿಮಗೆ ಒಂದು ಬೆಲೆಗೆ 12-13 ಸಾವಿರ ರೂಪಾಯಿ ಕೆಲವೊಂದು ಫೋನಲ್ಲಿ ಸ್ಟೀರಿಯೋ ಸಿಗುತ್ತೆ, ಬಟ್ ಕೊಟ್ಟರೆ ಚೆನ್ನಾಗಿರೋದು, ಬಟ್ ಕೊಟ್ಟಿಲ್ಲ ಇವರು. ಅದನ್ನು ಬಿಟ್ಟರೆ ಈ ಒಂದು ಫೋನಲ್ಲಿ ನಿಮಗೆ ಡ್ಯೂಯಲ್ ಬ್ಯಾಂಡ್ ವೈಫೈ ಸಪೋರ್ಟ್ ಇದೆ. ಬ್ಲೂಟೂತ್ 5.2 ಇರುವಂಥದ್ದು, ನಿಮಗೆ ಯಾವುದೇ ಕ್ಯಾರಿ ಅಗ್ರಿಗೇಷನ್ ಇದರಲ್ಲಿ ಸಿಗ್ತಾ ಇಲ್ಲ. 5G ಇದೆ ನೋಡಿ, ಒಂದು ತಿಂಗಳಲ್ಲಿ 5G ಬಂತು ಅಂದರೆ ಪಟ್ ಅಂತ ಹಂಗೆ ಸಿಮ್ ಹಾಕೊಂಡು ಯೂಸ್ ಮಾಡೋಕ್ಕೆ ಶುರು ಮಾಡಬಹುದು, ಒಂದು ಒಳ್ಳೆಯ ವಿಷಯ. ಸೊ ಅದನ್ನು ಬಿಟ್ಟರೆ ಆಲ್ಮೋಸ್ಟ್ ಎಲ್ಲ ಬೇಸಿಕ್ ಸೆನ್ಸಾರ್ಸ್ನೆಲ್ಲ ಆ್ಯಡ್ ಮಾಡಿದರೆ ಏನು ತೊಂದರೆ ಇಲ್ಲ.
ಸೊ ನೀವು ಆದರೆ ಕೇಳ್ಬೋದು ಈ ಒಂದು ಫೋನ್ನ ಒಂದು ಪ್ರೈಸಲ್ಲಿ ಪರ್ಚೇಸ್ ಮಾಡ್ಬೋದಾ ಅಂತ. ಸೊ ಯೋಚನೆ ಮಾಡಿ ನೋಡಿ ಆಯಿತಾ, ನಿಮಗೆ ಈ ಒಂದು ಫೋನಲ್ಲಿ ಯಾವುದು ಬೆಸ್ಟ್ ಫೀಚರ್ ಅಂತ ಅಂದರೆ, ಒಂದು ಡಿಸೈನ್ ಬಿಲ್ ಕೊಟ್ಟು ಓಕೆ ಇಂಪ್ರೆಸಿವ್ ಅನ್ನಲ್ಲ. ಡಿಸ್ಪ್ಲೇ ನಿಮ್ಗೆ ಅಮೋಲೆಟ್ ಕೊಟ್ಟಿದ್ರೆ ಬೆಂಕಿ ಇರ್ತಿತ್ತು, IPS ಡಿಸ್ಪ್ಲೇ ಕೊಟ್ಟಿದ್ದಾರೆ. ಆದರೆ ರ್ಯಾಮು ಸ್ಟೋರೇಜ್ ಒಂದು ಬೆಲೆಗೆ ಓಕೆ, ಪ್ರೋಸರ್ ಬೆಂಕಿ ಇದೆ, ಕ್ಯಾಮ್ರಾ ಚೆನ್ನಾಗಿದೆ, ಬ್ಯಾಟ್ರಿ ಚೆನ್ನಾಗಿದೆ, ಚಾರ್ಜರ್ ಸ್ವಲ್ಪ ಫಾಸ್ಟ್ ಇದ್ದರೆ ಓಕೆ ಚೆನ್ನಾಗಿರ್ತಿತ್ತು. ಇದಿಷ್ಟು ಈ ಒಂದು ಫೋನ್ ಮೈನ್ ಫೀಚರು. ನಿಮಗೆ ಇದರಲ್ಲಿ ಯಾವುದು ಓಕೆನಪ್ಪ, ಈ ಫೀಚರ್ ಇಷ್ಟಿದ್ರೆ ಸಾಕಿತ್ತು ನನಗೆ, ಬೆಲೆ ನನಗೆ ಓಕೆ ಅನ್ನಿಸ್ತು ಅಂತ ಅಂದರೆ ನೋಡಿ ಪರ್ಚೇಸ್ ಮಾಡಿ. ಇನ್ ಕೇಸ್ 13,000 ರೂಪಾಯಿ ಪರ್ಚೇಸ್ ಮಾಡಿದ್ರೆ, ಒಂದು 13,000 ರೂಪಾಯಿಗೆ ಲಾಂಚ್ ಆದರೆ ಆ ಒಂದು ಪ್ರೈಸಲ್ಲಿ ಪರ್ಚೇಸ್ ಮಾಡೋದು ನಂಗೆ ನಂಗೆ ವರ್ತ್ ಅನಿಸುತ್ತೆ. ಕಾದು ನೋಡೋಣ ಎಷ್ಟಕ್ಕೆ ಲಾಂಚ್ ಆಗುತ್ತೆ ಅಂತ. ಬೇಸ್ ವೇರಿಯಂಟ್ ಮೋಸ್ಟ್ಲಿ 13ಕ್ಕೆ ಲಾಂಚ್ ಆಗಬಹುದು, ಕಾದು ನೋಡೋಣ. ನಮಗೆ ಶಾಕ್ ಕೊಟ್ಟು ಇನ್ನೂ ಕಡಿಮೆಗೆ ಲಾಂಚ್ ಮಾಡಿದ್ರೆ ಬೆಂಕಿ ಇರುತ್ತೆ, ನೋಡೋಣ. ಮೋಸ್ಟ್ಲಿ ಅಷ್ಟಕ್ಕೆ ಮಾಡೋದು ಅಂತ ಅನ್ಕೋತೀನಿ. ಸೊ ಇದಿಷ್ಟು ಈ ಒಂದು ಫೋನ್ನ ಬಗ್ಗೆ ನಾನು ಆನೆಸ್ಟ್ ಒಪಿನಿಯನ್. ನಿಮಗೆ ಇದ್ರ ಬಗ್ಗೆ ಏನು ಡೌಟಿಗೆಲ್ಲ ಕಮೆಂಟ್ ತಿಳಿಸ್ಬೋದು. ಇಷ್ಟಪಟ್ಟು ಲೈಕ್ ಮಾಡಿ, ಶೇರ್ ಮಾಡಿದ್ದೀವಿ. ನಮ್ಮ ಬೇರೆ ಬೇರೆ ವೀಡಿಯೋ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ